ಬೊಮ್ಮನಹಳ್ಳಿ ಮಾಡಿದ್ವಿ, ಮತ್ತೆ ಲಗ್ಗೇರಿ, ಬೆಲ್ಲಾರ್ ನಗರ, ರಾಜೇಂದ್ರ ನಗರ ಆ ಕಡೆಯಿಂದ ಮಾಡಿದ್ವಿ. ಫಸ್ಟ್ ಬಂದ್ಬಿಟ್ಟು ಫ್ಯಾಕ್ಟ್ರಿ ವಾರು ಹೋಗಿ ಮಾಡಕ್ಕೆ ಹೋಗಿದ್ವಿ, ಪ್ರಯತ್ನ ಮಾಡಿದ್ವಿ. ಯಾವ ಕಾರ್ಮಿಕರಿದ್ದಾರೆ, ಎಷ್ಟು ವರ್ಷ ಇಲ್ಲಿ ಮಾಡ್ತಾ ಇದ್ದಾರೆ, ಮತ್ತೆ ಬಂದ್ಬಿಟ್ಟು ಎಲ್ಲೆಲ್ಲಿಂದ ಬಂದು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಐಡೆಂಟಿಫೈ ಮಾಡ್ಬೇಕಂತೇಳಿ ಒಂದು ಪಾಂಪ್ಲೆಟ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಆವಾಗ ಕಾರ್ಮಿಕರನ್ನ ಬಿಡಲ್ಲ, ನಮ್ಮ ಜೊತೆಯಲ್ಲಿ ಮಾತಾಡೋಕ್ಕೆ ಬಿಡಲ್ಲ. ಎಚ್ ಆರ್ ಆಗಲಿ, ಸೂಪರ್ವೈಸರ್ ಆಗಲಿ, ಅವ್ರು ಬರ್ತಾರೆ, ನೀವು ಯಾಕೆ ನಿಂತಿದ್ದೀರಾ, ಹೋಗ್ಬಿಡಿ ಅಂತೇಳಿ ಕಾರ್ಮಿಕರನ್ನ ಎದುರಿಸೋದು, ಬೈಯೋದು, ಮಾತಾಡೋಕ್ಕೆ ಬಿಟ್ಟರೆ ಯಾರನ್ನೋ ಒಬ್ಬರು ಚೆನ್ನಾಗಿ ಮಾತಾಡಿದ್ರೆ ಅವ್ರು ಐಡೆಂಟಿಫೈ ಮಾಡ್ಕೊಳ್ಳೋದು, ಅವ್ರನ್ನ ತೆಗೆಯೋದು ಕೆಲಸದಿಂದ, ಅವ್ರನ್ನ ಟಾರ್ಚರ್ ಕೊಡೋದು ಅಂಥದ್ದೆಲ್ಲ ಮಾಡ್ತಾ ಇದ್ವಿ. ಅವಾಗ ನಾವು ಅಂದ್ಕೊಂಡಿದ್ದೀವಿ ಯಾವ ರೀತಿ ಇವ್ರನ್ನ ಸಂಘಟನೆ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು, ಮನೆ ಹತ್ರ ಹೋಗೋಣ, ಎಲ್ಲಿ ಮನೆ ಇದೆ, ಮತ್ತೆ ಬಂದು ಫೋನ್ ನಂಬರ್, ಹೆಸರು ಎರಡೇ ಕೇಳ್ಕೊಳ್ಳೋದು ಅಷ್ಟು ಟೈಮ್ಗೆ ಫ್ಯಾಕ್ಟ್ರಿ ಬಿಟ್ಟ ತಕ್ಷಣ. ಯಾಕಂದ್ರೆ ಅವರು ಬೇರೆ ಕಡೆ ಹೋಗ್ಬಿಡ್ತಾರಲ್ಲ, ಅದಕ್ಕೆ ಆಮೇಲೆ ಹೋಗಿ ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಎಲ್ಲಿದ್ದೀರಾ, ಎಲ್ಲಿಂದ ಬರ್ತೀರಾ, ನಿಮ್ಮನ್ನ ಮಾತಾಡ್ಸ್ಬೋದು ಅಂತೇಳಿ ಮಾತಾಡುವಾಗ ಅವ್ರು ಹೇಳ್ತಾರೆ, ಈ ಥರ ನಮಗೆ ಟಾರ್ಚರ್ ಕೊಡ್ತಾರೆ, ಇಲ್ಲಾಂದ್ರೆ ನಮಗೆ ತುಂಬ ಹಿಂಸೆ ಕೊಡ್ತಾರೆ ಅಂತೇಳಿ ಯಾವುದನ್ನ ವಿಚಾರ ಇದ್ರೆ ನಾವು ಸ್ವಲ್ಪ ಅವ್ರ ಹತ್ರ ಫೇಸ್ ಟು ಮಾತಾಡ್ತೀವಿ. ಇನ್ನೊಂದು ಏನಂದರೆ, ಈಗ ಸುಮಾರು ಫ್ಯಾಕ್ಟ್ರಿ ಒಂದು ಐಡೆಂಟಿಫೈ ಮಾಡ್ತೀವಿ, ಯಾವ ಫ್ಯಾಕ್ಟ್ರಿಗೆ ಹೋಗ್ಬೇಕು, ಎಲ್ಲಿ ಪ್ರಾಬ್ಲಮ್ ಜಾಸ್ತಿ ಇದೆ, ಶಾಯಿ ಆಗಲಿ, ಮತ್ತೆ ಬಂದ್ಬಿಟ್ಟು ಅರವಿಂದ್, ಕೆ ಮೋಹನ್ ಆ ಕಡೆ ಎಲ್ಲ ಸ್ವಲ್ಪ ಹೋಗಿ ಮಾತಾಡಿದ್ವಿ. ಪಾಂಪ್ಲೆಟ್ ಬಂದ ತಕ್ಷಣ ಅವನು ನಮ್ಮನ್ನು ಓಡಿಸ್ತಾರೆ, ಪೊಲೀಸವ್ರಿಗೆ ಹೇಳ್ಬಿಡ್ತಾರೆ ಫೋನ್ ಮಾಡಿ, ಈ ಥರ ಯಾರು ಬಂದಿದ್ದಾರೆ, ನೀವು ಬಿಟ್ಟಿದ್ದೀರಾ ಅಂತೇಳಿ. ಆಮೇಲೆ ಅವ್ರು ಬಂದು ನಮ್ಮನ್ನು ಓಡಿಸ್ತಾರೆ, ನೀವು ಯಾಕೆ ಪರ್ಮಿಷನ್ ತಗೊಂಡ್ರು, ನೀವೇ ಇಲ್ಲಿ ಬಂದು ಮಾಡ್ತೀರಾ ಅಂತೇಳಿ ಓಡಿಸಿರೋದು ಸುಮಾರಿದೆ. ಬಂದು ಪ್ರಶ್ನೆ ಮಾಡಬಾರ್ದು, ಪಾಂಪ್ಲೆಟ್ ಕೊಡಬಾರ್ದು, ಮತ್ತೆ ಬಂದ್ಬಿಟ್ಟು ಅವ್ರು ಇರೋ ಅಕ್ಕನ್ನ ಯಾಕೆ ತಿಳಿಸ್ತೀರಾ ಅಂತೇಳಿ ಸ್ವಲ್ಪ ಮಟ್ಟಿಗೆ ನಮ್ಮನ್ನು ಎದುರಿಸ್ತಾರೆ. ಮತ್ತೆ ಬಂದು ರೌಡಿಗಳಿಟ್ಟು, ಗೂಂಡಾಗಳಿಟ್ಟು ಇದು ಮಾಡ್ತಾರೆ, ನೀವು ಯಾಕೆ ಇಲ್ಲಿ ಬರ್ತೀರಾ ಅಂತೇಳಿ. ಅದನ್ನು ಸಂಜೆ ಟೈಮಲ್ಲಿ ಸ್ವಲ್ಪ ಭಯ ಆಗುತ್ತೆ, ಆ ಕಡೆನೂ ಹೋಗ್ತೀವಿ. तो पहले ये 2016 से काम शुरू किए इसमें। तो जहाँ पे गारमेंट्स यूनियन मतलब वर्कर्स काम कर रहे थे, उस एरिया पे विजिट कर रहे थे। तो बाद में क्या हुआ, ये पहले जाके उनसे पूछते थे वर्क फ्यूचर कैसा है, क्या हो रहा है, ऐसा पूछने में क्या होता है, वो लोग अवॉइड कर देते थे। जैसे कि वहाँ का मैनेजमेंट देख लिया तो उनको टारगेट करते थे कि आप क्यों उसको उनसे बात कर रहे हैं, नहीं तो पुलिस को बुलाते थे। बुलाने के बाद वो पुलिस उनको वहाँ से भगा देते थे। जैसे कि आप इनको क्यों पर्चा बांट रहे हो और उनके इन्फॉर्मेशन क्यों ले रहे हो, ऐसे ये प्रेशर करके उनको वहाँ से भेज देते थे। बाद में ये लोग क्या करते थे, मिलता था 1-2-3 मिनट, उसमें उनका फ़ोन नंबर और पता लगा के उनको फ़ोन करके बाद में उनसे पूछ लेते थे क्या उनका हाल क्या है, कैसा चल रहा है और प्रॉब्लम्स क्या है। बाद में जिनको प्रॉब्लम है उनसे मुलाकात करके या फिर उनके घर में जाके उससे बात करना, तो उसका जो भी नेचर है उसके बारे में पता लगाना, ऐसे करते थे। तो थोड़ा थोड़ा सा एक कनेक्शन बिल्ड करने के लिए ये लोग कर रहे थे। ಮತ್ತೇನಂದ್ರೆ, ಈಗ ಒಂದೊಂದು ಫ್ಯಾಕ್ಟ್ರಿ ನಾವು ಐಡೆಂಟಿಫೈ ಮಾಡಿದ್ವಿ, ಕಮಿಟಿ ಇದೆ, ಲೈಂಗಿಕ ಕಮಿಟಿ ಇದೆಯಾ, ಕಮಿಟಿ ಇಲ್ವಾ ಅಂಥದ್ದೆಲ್ಲ ಸ್ವಲ್ಪ ಐಡೆಂಟಿಫೈ ಮಾಡುವಾಗ ಸುಮಾರು ಕಡೆ ಬಂದ್ಬಿಟ್ಟು ಕಮಿಟಿನೇ ಇಲ್ಲ. ಅದು ಮಾತಾಡುವಾಗ ಈ ಥರ ನಾವು ಲೆಟರ್ ಬರಿತೀವಿ, ಈ ಥರ ಈ ಫ್ಯಾಕ್ಟ್ರಿಯಲ್ಲಿ ಕಮಿಟಿ ಇಲ್ಲಲ್ಲ, ಏನು ಮಾಡ್ತೀರಾ, ಯಾಕೆ ಕಮಿಟಿ ಇಟ್ಟಿಲ್ಲ, ಇಷ್ಟು ಕಾರ್ಮಿಕರು ಇರ್ತಾರೆ ಅಂದರೆ ಅದರಲ್ಲಿ ಒಂದು ಕಮಿಟಿ ಇರಬೇಕಲ್ಲ, ನೀವು ಯಾಕೆ ಇಟ್ಟಿಲ್ಲ ಅನ್ನುವಾಗ ಯೂನಿಯನ್ ಅವ್ರಿಗೆ ಗೊತ್ತಾಗಿದೆ ಆಯ್ತು ಅಂದ್ಬಿಟ್ಟು ಕಾರ್ಮಿಕರನ್ನ ಸ್ವಲ್ಪ ಮ್ಯಾನೇಜ್ಮೆಂಟಕ್ಕೆ ಮಾತಾಡ್ತಾರಲ್ಲ, ಅವ್ರನ್ನ ಸ್ವಲ್ಪ ಕಮಿಟಿಯಲ್ಲಿ ಸೇರಿಸ್ಕೊಳ್ಳೋದು ಅಂಥದ್ದೆಲ್ಲ ಮಾಡಿಕೊಂಡು ಕಮಿಟಿ ಚೆನ್ನಾಗಿ ನಡೀತಾ ಇದೆ ಅಂಥದ್ದೆಲ್ಲ ಹೋಗ್ತಾ ಇತ್ತು, ಹೇಳ್ಕೊಳ್ತಾ ಇದ್ರು. जैसे मैंने सुना, ट्रांसलेट कर सकती हूँ। कमिटीज वगैरह तो है फैक्ट्री के अंदर, पर जो मैनेजमेंट चाहते हैं जैसा वैसा होता है हर जगह। तो मैनेजमेंट जो चाहते हैं उनको कमिटीज में लेते हैं, दे टेक द पीपल, द मैनेजमेंट टेक्स द पीपल दैट दे वांट फॉर द फैक्ट्री कमिटीज। ಇನ್ನೊಂದಂದ್ರೆ, ಈಗ ಎಲ್ಲ ಕಮಿಟಿ ಎಲ್ಲ ಫ್ಯಾಕ್ಟ್ರಿ ಬಗ್ಗೆ ಸ್ವಲ್ಪ ಹೊರಲಾಗಿ ಹೇಳಿದ್ದೀನಿ, ಈ ಶಾಯಿ ಹಿಡ್ ಬಗ್ಗೆ ಹೋಗಿಲ್ಲ. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗಿ ಮತ್ತೆ ಅದರಲ್ಲಿ ಒಂದು 2 ವರ್ಷ ಕೆಲಸ ಮಾಡಿದ್ವಿ, ಅದು ಚುಟುಕಿ ಹೇಳ್ಬಿಡ್ತೀನಿ ಅಂತೇಳಿ. अभी तक जनरली उन्होंने बोला है, पर 2 साल लगातार उन्होंने शाही 8 के अंदर जो ऑर्गेनाइजिंग का काम है वो लग रहा है कि उनको शेयर करना चाहिए। हाँ, बोलिए। She wants to share specifically about the struggle in Shahi 8. Shahi 8. Unit 8. Unit 8.